ನಮಸ್ಕಾರ. ವಿಶ್ವವಾಣಿ ಹೆಲ್ತ್ ಚಾನೆಲ್ಗೆ ಸ್ವಾಗತ. ನಾನು ಡಾಕ್ಟರ್ ನಾರಾಯಣ ಮೊದಲ ಆಯುರ್ವೇದಿಕ್ ತಜ್ಞ, ಆಯುರ್ವೇದಿಕ್ ಲೈಂಗಿಕ ಕನ್ಸಲ್ಟೆಂಟ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ತುಂಬ ಇಂಪಾರ್ಟೆಂಟ್ ವಿಷಯ ಏನಂದ್ರಪ್ಪ, ಬರ್ತ್ ಕಂಟ್ರೋಲ್ ಪಿಲ್ಸ್ ಅಥವಾ ಜಸ್ಟ್ ಮದುವೆ ಆಗಿದೆ, ನಮಗೆ ಸದ್ಯಕ್ಕೆ ಮಗು ಬೇಡ, ಅದರಲ್ಲಿ ಏನೇನು ಆಪ್ಷನ್ಸ್ ಇದೆ ಅದನ್ನು ಅವಾಯ್ಡ್ ಮಾಡೋಕ್ಕೆ, ಮತ್ತು ಅದರಿಂದ ಏನು ಅಡ್ಡ ಪರಿಣಾಮ ಏನಾದರೂ ಆಗ್ಬೋದಾ. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಕಮೆಂಟ್ ಮಾಡ್ತಾರೆ, ಏನು ಸರ್ ಇದು ಬಂದ್ ಕಂಟ್ರೋಲ್ ಪೀಲ್ಸ್ ಏನು ತೊಗೊಳ್ತೀವಿ ಅದರದಿಂದ ಏನಾದರೂ ಕ್ಯಾನ್ಸರ್ ಏನಾದರೂ ಆಗುತ್ತಾ, ಅಥವಾ ಕೊಂಡೋಮ್ ಯೂಸ್ ಮಾಡ್ತೀವಿ ಅದರದ್ದು ಕ್ಯಾನ್ಸರ್ ಏನಾದರೂ ಆಗುತ್ತಾ ಅಂತ ಸಾಕಷ್ಟು ಜನರಿಗೆ ಡೌಟ್ಸ್ ಇರುತ್ತೆ. ಸೊ ಈ ವಿಷಯ ಬಗ್ಗೆ ನಾನು ನಿಮಗೆ ಇವತ್ತು ಸ್ಪಷ್ಟವಾಗಿ ಮಾತಾಡ್ತೀನಿ. ಸೊ ವಿಡಿಯೋ ಲಾಸ್ಟ್ವರೆಗೆ ನೋಡಿ. ಇಫ್ ಇನ್ ಕೇಸ್ ಇನ್ನವರೆಗೆ ತಾವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್, ಬರ್ತ್ ಕಂಟ್ರೋಲ್. ಸೊ ಬರ್ತ್ ಕಂಟ್ರೋಲ್ ಅಂದರೆ ಏನು? ಇವಾಗ ಸದ್ಯಕ್ಕೆ ನಮಗೆ ಮಗು ಬೇಡ, ಬಟ್ ನಮಗೆ ಲೈಂಗಿಕ ಆಸಕ್ತಿ ಇದೆ, ನಾವು ಸೇರಬೇಕು. ಸೊ ನಾವು ಸೇರುವಾಗ ಯಾವುದೋ ರೀತಿ ಏನಾಗುತ್ತೆ, ಗರ್ಭಧಾರಣೆ ಆಗಬಾರ್ದು. ಅದನ್ನು ಅವಾಯ್ಡ್ ಮಾಡೋಕ್ಕೆ ನಾನು ಏನೇನು ಮಾಡಬಹುದು, ಏನೇನು ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ಸೊ ಒಂದು ಪಾಪ್ಯುಲರು ಮತ್ತು ವಿತ್ ಜಾಸ್ತಿ ಇದರಲ್ಲಿ ತೊಂದರೆ ಇಲ್ಲ, ಅದು ಏನಂದರೆ ಕೊಂಡೋಮ್ಸ್. ಸೊ ಕೊಂಡೋಮ್ಸ್ ಏನಂದರೆ ಯೂಶಲಿ ಇದು ರಬ್ಬರು ಅಥವಾ ಲೇಟೆಕ್ಸ್ ಮೆಟೀರಿಯಲಿಂದ ಯೂಸ್ ಮಾಡಿದಿರ್ತಾರೆ. ಸೊ ಇವತ್ತು ನಾಳೆ ಮಾರ್ಕೆಟ್ನಲ್ಲಿ ತುಂಬ ಅಡ್ವಾನ್ಸ್ಮೆಂಟ್ ಆಗಿದೆ, ತುಂಬ ವೆರೈಟೀಸು, ತುಂಬ ಕಲರ್ಸು, ತುಂಬ ಫ್ಲೇವರ್ಸು, ಏನೇನೋ ಒಂದು ಮಾರ್ಕೆಟಿಂಗ್ ಜಿಮ್ಮಿಗೆ ಬರ್ತಾಯಿದೆ. ಸೊ ಎಷ್ಟೋ ಸತಿ ಏನು ಹೇಳಿದಿರ್ತಾರೆ ಜನರು ಏನಂದರೆ, ಸರ್ ಇವಾಗ ಇದು ಫ್ಲೇವರಿಂಗ್ ಕಂಡೋಮ್ಸ್ ಏನಿರುತ್ತಲ್ಲ, ಆ ಫ್ಲೇವರು ಈ ಫ್ಲೇವರು, ಇಫ್ ಇನ್ ಕೇಸ್ ನಮ್ಮ ಪಾರ್ಟ್ನರು ಏನಾದರೆ ಅದರದಿಂದ ಅವರಿಗೆ ಅಡ್ಡ ಪರಿಣಾಮ, ಅದು ಫಾರ್ ಎಕ್ಸಾಂಪಲ್ ಓರಲ್ ಏನಾದರೂ ನಾವು ಪಾರ್ಟಿಸಿಪೇಷನ್ ಮಾಡಿದ್ರೆ ಅದರಿಂದ ಕ್ಯಾನ್ಸರ್ ಏನಾದರೂ ಆಗಬಹುದಾ ಅಂತ. ಡೆಫಿನೆಟ್ಲಿ ನಾಟ್. ಯಾಕಂದರೆ ಇದು ಎಲ್ಲ ಏನಿರುತ್ತೆ, ಫಾರ್ಮಾಸ್ಯೂಟಿಕಲ್ಸ್ ಕಂಪನಿ ಇರುತ್ತೆ, ಗೌರ್ಮೆಂಟ್ ಹತ್ರ ಅದರದ್ದು ಟೆಸ್ಟು ಅದು ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾದ್ಮೇಲೆ ಗೌರ್ಮೆಂಟ್ ಇದನ್ನು ಪರ್ಮಿಷನ್ ಕೊಡುತ್ತೆ. WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಇದನ್ನು ಪರ್ಮಿಷನ್ಸ್ ಕೊಡುತ್ತೆ. ಸೊ ಈ ಥರ ಲೆಟೆಕ್ಸ್ ಅಥವಾ ರಬ್ಬರ್ ಕೊಂಡೋಮ್ದಿಂದ ನಿಮಗಾಗಲಿ ಯಾರು ಯೂಸ್ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ಪಾರ್ಟ್ನರ್ಗಾಗಲಿ ಯಾವುದೋ ರೀತಿ ಇದರಿಂದ ನಿಮಗೆ ಅಡ್ಡ ಪರಿಣಾಮ ಆಗಲ್ಲ. ಓನ್ಲಿ ಒನ್ ಥಿಂಗ್ ನಾನು ನಿಮಗೆ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅದರಲ್ಲಿ ಸರ್ಟನ್ ಕೊಂಡೋಮ್ಸ್ನಲ್ಲಿ ಏನು ಮಾಡಿದಿರ್ತಾರೆ, ಇದು ಪೌಡರ್ ಹಾಕಿದಿರ್ತಾರೆ, ಅದು ಸ್ಪರ್ಮಿಸೈಡ್ ಅಂದರೆ ಸ್ಪರ್ಮು ಕಿಲ್ ಆಗೋದು. ಸಮ್ ಟೈಮ್ ನೋವಿಂಗ್ಲಿ ಅನ್ನೋವಿಂಗ್ಲಿ ಅದು ಪೌಡರ್ ಏನಾದರೂ ಬಾಯಿನಲ್ಲಿ ಹೋಗಿದ್ಬಿಟ್ರೆ ಡ್ಯೂರಿಂಗ್ ಓರಲ್ ಇಂಟರ್ಕೋರ್ಸು ಸ್ವಲ್ಪ ಸಣ್ಣ ಪುಟ್ಟ ಅಲರ್ಜಿಗಳು ಅಥವಾ ಸೈಡ್ ಎಫೆಕ್ಟ್ ಆಗಿರ್ಬೋದು. ಅದಕ್ಕೆ ಬಿಟ್ಟು ಮೇಜರ್ ಏನು ಪ್ರಾಬ್ಲಮ್ ಇಲ್ಲ. ಸೊ ಕೊಂಡೋಮ್ 100% ಸೇಫ್, ಯೂಸ್ ಮಾಡ್ಬೋದು ಇಫ್ ಇನ್ ಕೇಸ್ ತಾವು ಮಗು ಬೇಡ, ಬಟ್ ಸದ್ಯಕ್ಕೆ ನಮಗೆ ಲೈಂಗಿಕ ಪಾರ್ಟಿಸಿಪೇಷನ್ ಮಾಡಬೇಕಂದ್ರೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ಕೊಂಡೋಮ್ಸ್. ಅದು ಮೇಲ್ ಕೊಂಡೋಮ್ಸ್ ಇರ್ಬೋದು ಅಥವಾ ಫೀಮೇಲ್ ಕೊಂಡೋಮ್ಸ್ ಇರ್ಬೋದು ಫಸ್ಟ್. ಎರಡನೇದು ಪಿಲ್ಸ್. ಪಿಲ್ಸ್ನಲ್ಲಿ ಏನು, ಇವಾಗ ಮಾಲಾಡಿ ಅಂತ ನೀವು ಕೇಳಿರ್ಬೋದು, ಅಥವಾ ಬೇರೆ ಬೇರೆ ಪಿಲ್ಸಪ್ಪ. ಇವೇನಂದರೆ ಹಾರ್ಮೋನಲ್ಸ್ ಪಿಲ್ಸ್ ಇರುತ್ತೆ. ಇದ್ರ ಕೆಲಸ ಏನು, ಪರ್ಟಿಕ್ಯುಲರ್ ಟೈಮ್ವರೆಗೆ ನಿಮ್ಮ ಹಾರ್ಮೋನ್ಸ್ನ ಹೋಲ್ಡ್ ಮಾಡೋದು, ಅದನ್ನು ಸ್ಟಾಪ್ ಮಾಡೋದು. ಯಾಕಂದರೆ ಆ ಪರ್ಟಿಕ್ಯುಲರ್ ಹಾರ್ಮೋನ್ ಬಾಡಿನಲ್ಲಿ ಒಂದು ಲೆವೆಲ್ಗಿಂತ ಜಾಸ್ತಿ ಇದ್ದರೆ ಅದು ಏನಾಗುತ್ತೆ, ನಿಮಗೆ ಗರ್ಭಧಾರಣೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ಈ ಪರ್ಟಿಕ್ಯುಲರ್ ಹಾರ್ಮೋನ್ಸ್ ಪಿಲ್ಸ್ ಕೊಟ್ಬಿಟ್ಟು ನಿಮ್ಮ ಸೈಕಲ್ನ ಕಂಟ್ರೋಲ್ ಮಾಡ್ತಾರೆ. ನಿಮ್ಮ ಬಾಡಿನಲ್ಲಿ ಏನು ಎಗ್ ಉತ್ಪತ್ತಿ ಆಗ್ತಾ ಇದೆ ಅದನ್ನು ಸ್ಟಾಪ್ ಮಾಡ್ತಾರೆ. ಈ ಹಾರ್ಮೋನ್ಸ್ ಪಿಲ್ಸು ನಾನು ವೈಯಕ್ತಿಕವಾಗಿ ಆ್ಯಸ್ ಎ ಆಯುರ್ವೇದಿಕ್ ಫಿಸಿಷಿಯನ್ ಇದನ್ನು ಸಜೆಸ್ಟ್ ಮಾಡಲ್ಲ. ನೀವು ತೊಗೋಬೋದು 3 to 6 ಮಂತ್, ಅದಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಇದರಲ್ಲಿ ನಿಮ್ಮ ಇಡೀ ಬಾಡಿದೇನು ಸೈಕಲ್ ಇದೆ, ಹಾರ್ಮೋನಲ್ ಸೈಕಲ್ ಇದೆ, ಅದು ಡಿಸ್ಟರ್ಬ್ ಆಗಿಬಿಡುತ್ತೆ. ಅದರಿಂದ ಬೇರೆ ಬೇರೆ ಬಾಡಿ ಮೇಲೆ ಅಡ್ಡ ಪರಿಣಾಮ ಆಗುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಟ್ಯಾಬ್ಲೆಟ್ಸ್ ಫಾರ್ ಮೂಮೆಂಟ್ 3 months to 6 months ಈಸ್ ಓಕೆ, ಫಾರ್ ಲಾಂಗರ್ ಪೀರಿಯಡ್ ನಾಟ್ ಓಕೆ. ಆಮೇಲೆ ಮೂರನೇದು ಏನಪ್ಪ, ನೀವು ಕೇಳಿರ್ಬೋದು ಕಾಪರ್ ಟೀ ಅಂತ. ಅಂದರೆ ಮಹಿಳೆಯರ ಬಾಡಿನಲ್ಲಿ ಕಾಪರ್ ಮಟೀರಿಯಲ್ಲು ಟೀ ಶೇಪ್ನಲ್ಲಿ ಎಲ್ಲಿ ಸರ್ವಿಕ್ಸ್ ಎಂಟ್ರಿ ಎಲ್ಲಿರುತ್ತಲ್ಲ, ಗರ್ಭಕೋಶದ ಏನು ಮುಖ ಇರುತ್ತೆ ನೋಡಿ, ಅಲ್ಲಿ ಇನ್ಸರ್ಟ್ ಮಾಡಿದಿರ್ತಾರೆ. ಅದಕ್ಕೆ ಒಂದು
ಸಣ್ಣದಂತ ಒಂದು ದಾರ ಇರುತ್ತೆ, ಥ್ರೆಡ್ಡು, ಅದನ್ನು ಜಸ್ಟ್ ಹೊರಗಡೆ ಬಿಟ್ಟಿದ್ದಿರ್ತಾರೆ. ಇದರದ್ದು ಉದ್ದೇಶ ಏನಂದರೆ, ಇದು ಯಾವಾಗ ನೀವು ಹಸ್ಬೆಂಡ್ ಆಫ್ ಸೇರ್ತೀರಾ ವೀರ್ಯನ ಒಳಗಡೆ ಹೋಗೋಕ್ಕೆ ಪ್ಯಾಸೇಜ್ನ ಬ್ಲಾಕ್ ಮಾಡುತ್ತೆ. ಬಟ್ ಅದರದ್ದೇ ಅಂತ ಒಂದು ಸೈಡ್ ಎಫೆಕ್ಟ್ಗಳು, ಸಮ್ ಟೈಮ್ ಇದು ಮಿಸ್ಪ್ಲೇಸ್ ಆಗುತ್ತೆ, ಸಮ್ ಟೈಮ್ ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಮತ್ತು ಅವಾಗ ಮತ್ತೆ ನೀವು ಅದನ್ನು ತೆಗಿಬೇಕಂದ್ರೆ ಒಂದು ದೊಡ್ಡ ತಲೆನೋ. ಸೊ ಸ್ಪೆಷಲಿ ಯಾರಿಗೆ ಮಗು ಆಗಿದೆ, ಈಗ ಫಸ್ಟ್ ಮತ್ತು ಸೆಕೆಂಡ್ ಮಗು ಒಳಗಡೆ ಏನು ಮಾಡ್ತಾರೆ ಅವರು, ಒಂದು 2 ವರ್ಷ 3 ವರ್ಷ ಗ್ಯಾಪ್ ಮಾಡಬೇಕಂತಾರೆ. ಆ ಥರ ಮ್ಯಾರಿಡ್ ಕಪಲ್ಸ್ ಇದನ್ನು ಆಪ್ಟ್ ಮಾಡ್ತಾರೆ. ಬಟ್ ನನ್ನ ಪರ್ಸ್ನಲ್ ಸಜೆಷನ್, ಇಫ್ ಇನ್ ಕೇಸ್ ನೀವು ಸೇಫ್ಲಿ ಯೂಸ್ ಮಾಡಬಹುದು, ನಿಮಗೆ ಅದರ ಬಗ್ಗೆ ನಾಲೆಜ್ ಇದೆ, ಅಷ್ಟು ಹೈಜನ್ನ ತಾವು ಮೇಂಟೈನ್ ಮಾಡ್ಬೋದು ಬಂದರೆ ಈ ಆಪ್ಷನ್ ಆಪ್ಟ್ ಮಾಡಿ. ಅದರ್ವೈಸ್ ಕೊಂಡೋಮ್ ಇಸ್ ದ ಸೇಫೆಸ್ಟ್ ಆಪ್ಷನ್, ನನ್ನ ಪರ್ಸ್ನಲ್ ಫೀಲಿಂಗು. 3ನೇದಾಯಿತು. ಆಮೇಲೆ ನಾರ್ಮಲ್ ಏನಂದ್ರಪ್ಪ, ನೀವು ಫರ್ಟೈಲ್ ಸೈಕಲ್ನ ಮಾನಿಟರ್ ಮಾಡೋದು. ಫರ್ಟೈಲ್ ಸೈಕಲ್ ಅಂದರೆ ಏನು, ಒಂದು ಮಹಿಳೆಗೆ ರೆಗ್ಯುಲರ್ ಪೀರಿಯಡ್ಸ್ ಬರುತ್ತೆ 28ದಿಂದ 30 ದಿನ ಒಳಗಡೆ. ಆವಾಗ ಏನಾಗುತ್ತೆ, ಇವತ್ತು ಫಸ್ಟ್ ಡೇ, ಇವತ್ತು ರಕ್ತಸ್ರಾವ ಸ್ಟಾರ್ಟ್ ಆಗಿದೆ, ಬ್ಲೀಡಿಂಗ್ ಆಗಿದೆ ಅಂತ ತಿಳ್ಕೊಳ್ಳಿ. ಇವತ್ತದಿಂದ 3 ಅಥವಾ 5 ದಿನವರೆಗೆ ಬ್ಲೀಡಿಂಗ್ ಆಗುತ್ತೆ. ಸೊ ಡ್ಯೂರಿಂಗ್ ಈ ಟೈಮ್ ಫಸ್ಟ್ ಆಫ್ ಆಲ್ ಸೇರಬಾರ್ದು. ಒಂದು ಸತಿ ಇದು ಬ್ಲೀಡಿಂಗ್ ಸ್ಟಾಪ್ ಆದಮೇಲೆ ಫಸ್ಟ್ 4 or 5 ಡೇಸ್ ಅದು ಸೇಫ್ ಪೀರಿಯಡ್ ಇರುತ್ತೆ. ಒಂದು ಸತಿ ಫಸ್ಟ್ ಡೇ ಬ್ಲೀಡಿಂಗ್ದಿಂದ 12ನೇ ದಿನ ಹೋದ್ಮೇಲೆ ಆವಾಗ ಅದು ಫರ್ಟೈಲ್ ಪೀರಿಯಡ್. ಅಂದರೆ ಆ ಟೈಮ್ನಲ್ಲಿ ಮಹಿಳೆಯರ ಬಾಡಿನಲ್ಲಿ ಎಗ್ ರೆಡಿ ಆಗಿಬಿಟ್ಟು ಸ್ಪರ್ಮ್ದು ವೇಟ್ ಮಾಡ್ತಾ ಇರುತ್ತೆ. ಡ್ಯೂರಿಂಗ್ ಈ ಟೈಮ್ ತಾವು ಸೇರಿದ್ರೆ ಏನಾಗುತ್ತೆ, ಮಗು ಆಗೋಕ್ಕೆ ಸಾಧ್ಯತೆ ಜಾಸ್ತಿ ಆಗುತ್ತೆ. ಸೊ ಅವಾಗ ತಾವು ಏನು ಮಾಡಬೇಕು, ನೀವು ಏನಾದರೂ ಸೇರಲೇಬೇಕು, ಅದನ್ನು ಅನ್ಪ್ರೊಟೆಕ್ಟೆಡ್ ಅಂದರೆ, ಸೊ ಯಾರು ಸೈಕಲ್ ಅದನ್ನು ಕರೆಕ್ಟ್ ಇದೆ, ಇದರಲ್ಲಿ ಮೇನ್ ಅಂದರೆ ಕರೆಕ್ಟ್ ಸೈಕಲ್ ಇದ್ದವರಿಗೆ ಒಂದೊಂದು ಸತಿ ಗೊತ್ತೇ ಆಗಲ್ಲ ನಿಮ್ಮ ಫರ್ಟೈಲ್ ಪೀರಿಯಡ್ ಯಾವಾಗಿರುತ್ತೆ ಅಂತ. ಒಬ್ಬೊಬ್ರಿಗೆ ಈ ತಿಂಗಳಲ್ಲಿ 28ನೇ ದಿವಸಕ್ಕೆ ಸೈಕಲ್ ಬಂದಿದೆ, ಒಬ್ಬೊಬ್ರಿಗೆ ಆಮೇಲೆ 2 ತಿಂಗಳು ಸೈಕಲೇ ಬರೋಲ್ಲ. ಅವಾಗ ಫರ್ಟೈಲ್ ಪೀರಿಯಡ್ ಗೊತ್ತಾಗಲ್ಲ. ಆವಾಗ ನೀವು ಏನು ಮಾಡಬೇಕಂದ್ರೆ, ಯಾವಾಗ ನಿಮಗೆ ವಿದಿನ್ 20 to 30 ಡೇಸ್ ಸೈಕಲ್ ಇದೆ 100% ಗೊತ್ತಾಗ್ತಾ ಇದೆ ಅಂದರೆ ಆವಾಗ ಮಾತ್ರ 12 ದಿನ ಒಳಗಡೆ, ಆಮೇಲೆ 22 ದಿನ ಆದಮೇಲೆ ಈ ಪೀರಿಯಡ್ ಸ್ವಲ್ಪ ಸೇಫ್ ಪೀರಿಯಡ್ ಇದೆ. ಡ್ಯೂರಿಂಗ್ ಈ ಪೀರಿಯಡ್ ಮಕ್ಕಳಾಗೋದು ಪಾಸಿಬಿಲಿಟೀಸ್ ಕಡಿಮೆ ಆಗುತ್ತೆ. ಬಟ್ ನಾಟ್ 100% ಶೋರ್ ಅಪ್ಪ, ಯಾಕಂದರೆ ಫರ್ಟೈಲ್ ಪೀರಿಯಡ್ ಸಮ್ ಟೈಮ್ ಹಿಂದೆ ಮುಂದೆ ಆಗುತ್ತೆ. ಅದರ ಜೊತೆಗೆ ಇವತ್ತು ನಾಳೆ ಇಂಜೆಕ್ಷನು, ಹಾರ್ಮೋನಲ್ ಇಂಜೆಕ್ಷನ್ಸು ಕೊಡ್ತಾರೆ. ಎಷ್ಟೋ ಕಪಲ್ಸ್ ಇದನ್ನು ಯೂಸು ಮಾಡ್ತಾರೆ. ಬಟ್ ಏನಾಗಿದೆ ಅಂದರೆ, ಎಷ್ಟೋ ಜನರಿಗೆ ಇದರಿಂದ ಸ್ವಲ್ಪ ಸೈಡ್ ಎಫೆಕ್ಟು ಫೀಲ್ ಆಗಿದ್ದಿರುತ್ತೆ. ಅದು ಸಮ್ ಟೈಮ್ ಆಮೇಲೆ ಅವ್ರ ಮಗುಗಾಗಿ ಪಡಿಬೇಕಂತ ಪ್ಲ್ಯಾನ್ ಮಾಡಿದಾಗ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿದ್ದಿರುತ್ತೆ. ಗರ್ಭಕೋಶದ ಲೈನಿಂಗ್ ಮೇಲೆ, ಎಂಡೋಮೆಟ್ರಿಯಮ್ ಮೇಲೆ ಅದರದ್ದು ಎಫೆಕ್ಟ್ ಬರುತ್ತೆ. ಸಮ್ ಟೈಮ್ ಏನಾಗುತ್ತೆ, ಓವರಿ ಮೇಲೆ ಪಿಂಪಲ್ಸ್ ಬಂದಿದ್ದಿರುತ್ತೆ. ಅದರಿಂದ ಮತ್ತು ಸಮಸ್ಯೆ ಆಗೋದು ಬೇಡ. ಸೊ ಇಫ್ ಇನ್ ಕೇಸ್ ನೀವು ಜಸ್ಟ್ ಮದುವೆ ಆಗಿದೆ ಅಂದರೆ ಕೊಂಡೋಮ್ ಯೂಸ್ ಮಾಡಿ. ಇಲ್ಲ ಈಗ 2 ಮಕ್ಕಳಾಗಿದ್ದಾರೆ, ಇವಾಗ ಮಗು ಆಗಿಲ್ಲ ಅಂದ್ರೂ ಬೇಡ ಅಂದರೆ ಬೆಟರ್ ಡೈರೆಕ್ಟ್ ನೀವು ಏನು ಮಾಡಿ, ಸರ್ಜರಿ ಮಾಡ್ಕೊಳ್ಳಿ. ಅದು ಏನಂದರೆ, ಮಹಿಳೆಯರಲ್ಲಿ ಫ್ಯಾಲೋಪಿಯನ್ ಟ್ಯೂಬ್ಸ್ ಅಂತ ಇರುತ್ತೆ, ಗರ್ಭಕೋಶದ ಪಕ್ಕದಲ್ಲಿ 2 ಟ್ಯೂಬ್ಸ್ ಇರುತ್ತೆ. ಅದನ್ನು ಏನು ಮಾಡ್ತಾರೆ, ಇವತ್ತು ನಾಳೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂದರೆ ಕ್ಯಾಮೆರಾದಿಂದನೇ ಏನು ಮಾಡ್ತಾರೆ, ಜಸ್ಟ್ ಎಲ್ಲಿ ಬೇಕು ಅಷ್ಟೇ ಒಂದು ಪಾಯಿಂಟ್ನಲ್ಲಿ ಓಪನ್ ಮಾಡಿಬಿಟ್ಟು ಆ ಟ್ಯೂಬ್ನ ಏನು ಮಾಡ್ತಾರೆ, ಟೈಟ್ ಮಾಡ್ತಾರೆ. ಸೊ ದ್ಯಾಟ್ ವೀರ್ಯ ಒಳಗಡೆ ಹೋಗಬಾರ್ದು ಅಂತ. ಸೊ ಇನ್ ಕೇಸ್ 2 ಮಗು ಇದೆಯಪ್ಪ, ನನಗೆ ಈಗ 3ನೇ ಮಗು ಬೇಡ ಅಂದರೆ ಅಂಥವರಿಗೆ ಸರ್ಜರಿ ಇಸ್ ದ ಬೆಸ್ಟ್ ಆಪ್ಷನ್. ಅದರ್ ದೆನ್ ದ್ಯಾಟ್, ನಮಗೆ ಏನೋ ಮಗು ಪಡಿಬೇಕು, ಮಗು ಆಗಬೇಕಂತ ಆಸೆ ಇದೆ, ಬಟ್ ಸ್ಟಿಲ್ ನಮಗೆ ಈಗ ಸದ್ಯಕ್ಕೆ ಬೇಡ ಅಂದವರಿಗೆ ನನ್ನ ಪ್ರಕಾರ ಕೊಂಡೋಮ್ ಈಸ್ ದ ಸೇಫ್ ಆಪ್ಷನ್. ಇನ್ ಕೇಸ್ ಮತ್ತು ನಮಗೆ ಏನಾದರೂ ಡೌಟ್ ಇದೆ ಅಂದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ, ಅಲ್ಲೇ ನಾವು ರಿಪ್ಲೈ ಮಾಡ್ತೀವಿ. ವಿಶ್ವವಾಣಿ ಹೆಲ್ತ್ ಚಾನಲ್ ಏನಿದೆಯಲ್ಲ, ಇದನ್ನು ತಾವು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.